ನಮಸ್ಕಾರ ಕರ್ನಾಟಕ. ಇವತ್ತು ಟೆಫೆ 4410 ಸಾಮ್ರಾಟ್ ಗಾಡಿ ಬಗ್ಗೆ ನಿಮಗೆ ರಿವ್ಯೂ ಮಾಡ್ತೀನಿ. ಈ ಟ್ರ್ಯಾಕ್ಟ್ರು 2004 ಲಾಂಚ್ ಆಗಿದ್ದು ಬರೀ 1400 ಅವರ್ ಅಷ್ಟೇ ಓಡಿರೋದು. ಇದು GKVK ಕೃಷಿ ಇಲಾಖೆಯಲ್ಲಿ ಇಟ್ಟಿದ್ದಾರೆ. ಸೈಡ್ ಶಿಫ್ಟ್ ಗೇರು, ಹ್ಯಾಂಡ್ ಬ್ರೇಕು ಮತ್ತು ಪುಷ್ ಪೆಡಲ್ಲು, ಕ್ಲಚ್ಚು ಮತ್ತು ಬ್ರೇಕು. ಈ ಗಾಡಿ ನೋಡೋಕೆ ತುಂಬ ಸ್ಮಾರ್ಟಾಗಿದ್ದು, ಆವತ್ತಿನ ದಿನಗಳಲ್ಲಿ ಟೆಕ್ನಾಲಜಿ ಬಗ್ಗೆ ತುಂಬ ಹೇಳೋದಾದರೆ ಇದು ಎಸ್ಲೇಟ್ರೂ ಅಷ್ಟೇ ಸೈಡಲ್ಲಿ ಬ್ರೇಕ್ ಒಳ್ಳೆ ಕಾರಲ್ಲಿ ಯಾವ ಥರ ಬ್ರೇಕ್ ಬರುತ್ತೋ ಆ ಥರ ಸಿಸ್ಟಮ್ ಇತ್ತು. ಮತ್ತು ಇದ್ರಿಗೆ ಬಾನೆಟ್ಟು, ಮಡ್ಗಾಡು ಎಲ್ಲ ತುಂಬ ಟೋಟಲಿ ಡಿಫ್ರೆಂಟು. ಮತ್ತು ಇದಕ್ಕೆ ಇದು ಟಾಪ್ ಹಾಕೋದು ಮಾತ್ರ ಟೋಟಲಿ ಡಿಫ್ರೆಂಟಲ್ಲಿ ಕೊಟ್ಟಿದ್ದ. ಮತ್ತು ಕುಂತ್ಕೊಳೋದಕ್ಕೆ ಮಡ್ಗಾಡ್ ಮೇಲೆ ಸೀಟೂ ಅಷ್ಟೇ ಒಂಥರ ಪ್ಲಾಸ್ಟಿಕ್ ಫೈಬರಲ್ಲಿ ಒಳ್ಳೆ ಚೆನ್ನಾಗಿರೋದಿತ್ತು. ಮತ್ತು ಇದಕ್ಕೆ ಕಾರಲ್ಲಿ ಯಾವ ಥರ ಇಂಡಿಕೇಟ್ರ್ ಹಾಕ್ತಾರೆ, ರೈಟ್ ಟರ್ನು ಲೆಫ್ಟ್ ಟರ್ನ್, ಅದು ಕೊಟ್ಟಿದ್ದ. ತುಂಬ ಚೆನ್ನಾಗಿತ್ತು ಗಾಡಿ. ಬಟ್ ಇದರಲ್ಲಿ ಏನಂದರೆ ಆ ಕಾಲದಲ್ಲಿ ಮೆಕ್ಯಾನಿಕ್ ಸಿಗ್ತಾ ಇರಲಿಲ್ಲ ಇದ್ರ ಕ್ಲೀನಾಗಿ ಇದನ್ನು ರೆಡಿ ಮಾಡೋ ಟೈಮಲ್ಲಿ. ಹಂಗಾಗಿ ಕಂಪನಿ ಎಲ್ಲಾದರೂ ಸರ್ವಿಸ್ ಪ್ರಾಬ್ಲಮ್ ಅಂದ್ಬಿಟ್ಟು ಈ ಗಾಡಿನ ಸ್ಟಾಪ್ ಮಾಡ್ತಾರೆ. ತುಂಬ ಚೆನ್ನಾಗಿತ್ತು ಗಾಡಿ. ಇವಾಗ ಬಿಟ್ಟರೆ ಈ ಗಾಡಿ ತೊಗೊಳೋದಕ್ಕೆ ತುಂಬ ಜನ ಕಾಯ್ತಾ ಇದ್ದಾರೆ. ಬಟ್ ಸ್ಪೇರ್ ಸಿಗಬೇಕು ಮೇನ್ ಈ ಗಾಡಿದು. ಅವಾಗ ತೊಗೊಂಡ್ರೆ ಈ ಗಾಡಿ ಇವತ್ತಿಗೂ ಲೈಕ್ ಮಾಡ್ತಾರೆ 45 HP. ಥ್ಯಾಂಕ್ ಯು ಫ್ರೆಂಡ್ಸ್. ಮತ್ತು ಇದ್ರದ್ದು ಬಂಪರು ಇನ್ನೂ ಸ್ವಲ್ಪ ಎಕ್ಸ್ಟೆಂಡ್ ಮಾಡಬೇಕಾಗಿತ್ತು. ಆವತ್ತಿನ ದಿನಗಳಲ್ಲಿ ಇದೇ ಕನ್ವೀನಿಯೆಂಟ್ ಆಗಿತ್ತು ಸ್ಟೇರಿಂಗ್ಗೆ. ಮತ್ತು ಇದಕ್ಕೆ ಮೇಲೆಗಡೆ ಆಗ್ತಾಯಿದ್ದು ಟಾಪು ಒಳ್ಳೆ AC ಕ್ಯಾಬಿನ್ನು ಟಾಪು. ಇವಾಗೇನು ನೀವು ಮಹೇಂದ್ರದಲ್ಲಿ ಇದರಲ್ಲೆಲ್ಲ ಬಿಡ್ತಾ ಇದ್ದಾರಲ್ಲ ಆ ಥರ ಬಿಟ್ಟಿದ್ದ ಟೆಫೆಯಲ್ಲಿ ಇದರ ಟೆಕ್ನಾಲಜಿ ಮತ್ತು ಗಾಡಿ ಓಡಿಸೋದಕ್ಕೆ ತುಂಬ ಚೆನ್ನಾಗಿತ್ತು ಇದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.